ಸೂಪರ್ 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 ರಸಾಯನ ಆಗ್ತದೆ. ನಾವು ಮಾಡಿದವರ ಹತ್ರ ಕೇಳುವಲ್ವಾ. 3 ವರ್ಷದ್ದು ಸೂಪರ್ ಅಲ್ಲ. ಟೇಸ್ಟ್ ಮಾಡುವ. ನೋಡಿ ಭಾಗ ಭಾಗ ಇರಬೇಕು. ಹೀಗೆ ನೀರು ದೋಸೆಗೆ ಕಾಂಬಿನೇಷನ್. ಒಂದು ಪಿಂಚು ಉಪ್ಪು, ಒಂದು ರುಚಿ ಬರ್ಲಿಕ್ಕೆ ಅಷ್ಟೇ. ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಭಾವಲೋಕ. ಇವತ್ತು ಒಂದು ಸೂಪರ್ ರೆಸಿಪಿಯನ್ನು ಹೇಳ್ತೇನೆ. ಮಾವಿನ ಹಣ್ಣಿನ ರಸಾಯನ ಎಲ್ಲರೂ ಮಾಡ್ತಾರೆ, ಬಟ್ ಅತ್ತೆ ಮಾಡೋದು ಸೂಪರ್ ಆಗ್ತದೆ. ಅದಕ್ಕೆ ನೀರು ದೋಸೆಯ ಕಾಂಬಿನೇಷನ್ ಅಂತ ಹೇಳಿದ್ದಾರೆ. ನಾನು ಕೂಡ ಇನ್ನೂ ಟ್ರೈ ಮಾಡಲಿಲ್ಲ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಹಾಗೆ ನನಗೆ ಟೇಸ್ಟ್ ಮಾಡಲಿಕ್ಕೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ನನ್ನ ಫೇವ್ರೇಟ್ ಆ್ಯಂಡ್ ಅತ್ತೆ ಮಾಡೋದು ನನಗೆ ಇಷ್ಟ, ಬೇರೆಲ್ಲೂ ನನಗೆ ಅಷ್ಟು ಇಷ್ಟ ಇಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ಈಗ ರಸಾಯನಕ್ಕೆ ಕಟ್ ಮಾಡುದು. ಇದು ಬಾದಾಮ್ ಅಂತ ಜ್ಯೂಸಿನ ಹಣ್ಣು. ಈ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ತಾರಲ್ಲ, ಅದೇ ಹಣ್ಣು ರಸಾಯನಕ್ಕೆ ಆಗ್ತದೆ. ಇದು ನೀಲಮ್ ಮಾತ್ರ ಒಳ್ಳೇದಾಗ್ತದೆ. ನೀಲಮ್ ಅಂತ ಹಣ್ಣು ಸಿಗ್ತದಲ್ಲ, ಅದು ರಸಾಯನಕ್ಕೆ ಭಾರಿ ಒಳ್ಳೇದಾಗ್ತದೆ. ಬೆಸ್ಟ್ ನೀಲಮ್. ಮತ್ತೆ ಯಾವ ಹಣ್ಣು ಆಗ್ತದೆ. ನಮ್ಮ ತಾಯಿ ಮನೆಯಲ್ಲಿ ಒಂದು ಬುಳುವಾರ ಕಷಿ ಅಂತ ಹೇಳ್ತಾರೆ, ಅದು ಒಳ್ಳೇದಾಗ್ತದೆ. ಅದು ತುಂಬಾ ದೊಡ್ಡದು, ಒಳ್ಳೆ ಈ ತರ ಕಟ್ ಮಾಡ್ಬೇಕು. ಇದು ಸಕ್ಕರೆಯಲ್ಲಿ ಮಾಡ್ಬೇಕು. ನಿಜವಾಗಿ ಇದು ಸಕ್ಕರೆಯಲ್ಲಿ ಮಾಡಿದ್ವಿ. ನಾವಿಲ್ಲಿ ಸಕ್ಕರೆಯಲ್ಲಿ ಮಾಡಿದ್ವಿ, ಕೆಲವು ಕಡೆಯಲ್ಲಿ ಬೆಲ್ಲದಲ್ಲಿ ಮಾಡ್ತಾರೆ. ನಂಗೆ ಸಕ್ಕರೆಯಲ್ಲಿ ಮಾಡಿದ್ರೆ ಇಷ್ಟ. ಅದೊಂದು ಒಳ್ಳೆ ಬ್ಲೆಂಡ್ ಆಗಿ ಬರ್ತದೆ. ಇದೆಷ್ಟು ಜನರಿಗೆ ಆಗ್ಬೋದು? ಈಗ ಇದು 4 ಜನರಿಗೆ. ಅಂದ್ರೆ ತಿನ್ನುವರ ಮೇಲೆ ಡಿಪೆಂಡ್. ನಾನು ಇವಳು ಎಷ್ಟು ಜನ ಮೇಲೆ ಹೇಳುವಾಗ ನಗು ಬಂತು. ನಮ್ಮಲ್ಲಿ 4 ಜನ ಇಬ್ರು ತಿನ್ನು ಒಂದೊಂದ್ಸತಿ. ಅಲ್ಲ, ನಮ್ಮಲ್ಲಿ ಎಲ್ರು ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನನಗೆ ನಗು ಬಂತು. ಇಷ್ಟಪಟ್ಟು ತಿಂದ್ರೆ ನಮಗೆ ಮಾಡ್ಲಿಕ್ಕೂ ಖುಷಿ ಆಗ್ತದೆ. ಮತ್ತೆ ಈಗ ಮಾವಿನ ಹಣ್ಣು ಕಡಿಮೆ ಇದ್ರೆ ಇದಕ್ಕೆ 2 ಬಾಳೆಹಣ್ಣು ಹಾಕಿದ್ರು ಆಗ್ತದೆ. ಅದರ ಟೇಸ್ಟ್ ಬೇರೆ, ಬಾಳೆಹಣ್ಣಿನ ಸ್ಮೆಲ್ ಬೇರೆ. ಅದು ಬಾಳೆಹಣ್ಣು ಬೇರೆ, ರಸಾಯನ ಅಂತ ಉಂಟಲ್ಲ. ಅಲ್ಲ, ಇದಕ್ಕೂ ಹಾಕ್ತಾರೆ ಕಡಿಮೆ ಆದ್ರೆ. ಮೊನ್ನೆ ಆಕ್ಚುಲಿ ಒಂದು ಫಂಕ್ಷನ್ ಅಲ್ಲಿ ತಿಂದದ್ ನಾವು. ಮತ್ತೆ ನಮಗೆ ಮಾಡ್ಬೇಕು ಅಂತ ಆಯ್ತು. ಇದನ್ನೇ ಮಿಲ್ಕ್ ಶೇಕ್, ನಾವೀಗ ಪೇಟೆಯಲ್ಲಿ ಮಿಲ್ಕ್ ಶೇಕ್ ಮಾಡೋದಕ್ಕೆ ಮನೆಗೆ ಇದನ್ನ ತಂದು ಮಾಡಿದ್ರೆ ಭಾರಿ ಚಂದ ಆಗ್ತದೆ. ಅದು ನಾನು ತುಂಬಾ ಕಡೆ ರಸಾಯನ ತಿಂದೆ, ನಂಗೆ ಅತ್ತೆ ಮಾಡೋ ರಸಾಯನದಷ್ಟು ಯಾವ್ದು ಒಳ್ಳೇದಾಗೋದಿಲ್ಲ. ಇದೀಗ ಅಷ್ಟು ಒಳ್ಳೇದಿಲ್ಲ ಹಣ್ಣು. ಈ ಸಲ ಬೇಸಿಗೆಯಿಂದ ತುಂಬಾ ನೋಡಿ ಎಲ್ಲ ಬಾಡಿದ ತರ ಹೀಗೆ ಕಟ್ ಮಾಡಿ ಬರುದಿಲ್ಲ. ಫ್ರೆಶ್ ಇಲ್ಲ, ಗಟ್ಟಿ ಇಲ್ಲ ಹಣ್ಣು. ಮಾಡ್ಲಿಕ್ಕೆ ಆಗ್ತದೆ. ಈಗ ನಾವು ಫಂಕ್ಷನ್ ಅಲ್ಲೆಲ್ಲ ಹೇಗಿರುವ ಹಣ್ಣನ್ನು ಮಾಡ್ತೇವೆ. ಹೇಗಿತ್ತು ಮಾವಿನ ಹಣ್ಣು? ನೀವು ತಿಂದಿದ್ದೀರಲ್ಲ. ನೀವು ಒಂದು ಲೋಟಕ್ಕೆ ಇದರಲ್ಲಿ ಮಿಲ್ಕ್ ಶೇಕಿಗೆ ಪೇಟೆಯಲ್ಲಿ ಎಷ್ಟು ಕೊಡ್ತೀರಿ? 60, 80, 100 ಎಲ್ಲ ರೇಟಿಂದ ಇದನ್ನ ನಾವು ಮನೆಯಲ್ಲಿ ಈಗ ಒಂದು 2 ಲೋಟ ಹಾಲು ಹಾಕಿ ಮಾಡಿದ್ರೆ 5-6 ಜನಕ್ಕೆ, ಮೊನ್ನೆ 8 ಜನರಿಗೆ ಸರಿಯಾಗಿ ಒಂದು 4-5 ಮಾವಿನ ಹಣ್ಣಿನಲ್ಲಿ ಬಂದಿದೆ. ಬಗ್ಗಬೇಡಿ ಸರ್, ಅದು ತಿನ್ಲಿಕ್ಕೆ ಕಟ್ ಮಾಡ್ಲಿಕ್ಕೆ ಬರುದಿಲ್ಲ ಇದು. ಅಂದ್ರೆ ಬಾಡಿ ಹಣ್ಣಾದದ್ದು, ಒಳ್ಳೆ ಪೀಸ್ ಬರ್ತಾ ಇಲ್ಲ ಅಂತ. ಮತ್ತೆ ನನಗೆ ಸಕ್ಕರೆಯಲ್ಲಿ ಮಾಡಿಯೇ ಗೊತ್ತು, ಹಾಗಾಗಿ ನನಗೆ ಬೆಲ್ಲದಲ್ಲಿ ಮಾಡುದು ಗೊತ್ತಿಲ್ಲ. ನಂಗೆ ಸಕ್ಕರೆ ಅದು ಸ್ವಲ್ಪ ನೀರು ಆಗ್ತದೆ ಅಪ್ಪ, ನಂಗೆ ಹಂಗೆ ಅನ್ನಿಸುದು ಬೆಲ್ಲದಲ್ಲಿ ಮಾಡಿದ್ದು. ಹೌದು, ಹಸಿ ಕಾಯಿ ಆಗ್ಬೇಕು. ಮೊನ್ನೆ ತೆಗ್ದ ಕಾಯಿ, ಚಂದ ಹಾಲು ಬಂದಿದೆ. ಮಂದ ಕಾಯಲ್ಲಿ ಆಗ್ಬೇಕಾ? ಈ 2ನೇ ಕಾಯಿಲಿಗೆ ಇದನ್ನು ಹಾಕಿ ಸಕ್ಕರೆ ಹಾಕಿ ಇಡ್ಬೇಕು ಸ್ವಲ್ಪ ಹೊತ್ತು. ಮತ್ತೆ ಮಂದ ಕಾಯಲ್ಲಿ ಹಾಕುದು. ಇದಕ್ಕೆ ಏಲಕ್ಕಿ ಹಾಕ್ಲಿಕ್ಕಿಲ್ಲ. ಏಲಕ್ಕಿ ಹಾಕಿದ್ರೆ ಇದರ ಸ್ಮೆಲ್, ಮಾವಿನ ಹಣ್ಣಿನ ಸ್ಮೆಲ್ ಹೋಗ್ತದೆ. ಮತ್ತೆ ಸ್ವಲ್ಪ ಹೊತ್ತು ಫ್ರಿಡ್ಜ್ ಅಲ್ಲಿ ಇಡ್ಬೇಕು, ಅದು ಇನ್ನೂ ಟೇಸ್ಟ್ ಆಗ್ತದೆ. ಈ ಸೈಜಿನ ಒಂದು 7 ಮಾವಿನ ಹಣ್ಣು ಇತ್ತು. ಇಷ್ಟ ಆಯ್ತು. ಅಲ್ಲ, ಇದೊಂದು 7-8 ಜನಕ್ಕೆ ಬರ್ತದೆ. ನಾವು ಸರಿಯಾಗಿ ಆಗ್ತದೆ ಇದು. ಮಾವಿನ ಹಣ್ಣು ಎಲ್ರಿಗೆ ಇಷ್ಟ ಜಾಸ್ತಿ ಆದ್ರೆ ಲೆಕ್ಕ ಹೇಳಿದ್ದಷ್ಟು. ಇದಕ್ಕೆ ನನ್ನ ಮೊಮ್ಮಗ ಹಾಕ್ತಾ ಇದ್ದಾನೆ ಸಕ್ಕರೆ. ಎಷ್ಟು ಹಾಕ್ಬೇಕು? ಒಂದು 4 ಸೌಟು ಸಕ್ಕರೆ ಹಾಕ್ಬೇಕು. ಎಷ್ಟು ಸೌಟು ಅಮ್ಮಯ್ಯ? ಚೆಲ್ಬಾರ್ದು. ಸ್ವಲ್ಪ ಸಿಹಿಯೇ ಆಗ್ಬೇಕಿದು, ಬರೀ ಚಪ್ಪೆ ಆಗೋದು. ಇದು ಹುಳಿ ಇರ್ಬೋದು, ಇದರಲ್ಲಿ ಫುಲ್ ಬರ್ಲಿಲ್ಲ, ಅದಕ್ಕೆ ಬೇಕಾಗ ಅವ್ನು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾನೆ. ಸ್ವಲ್ಪ ಹಾಕ್ಬೇಕಂತ ಇನ್ನು.
ನೀನು ಫುಲ್ ಹಾಕ್ಲಿಲ್ಲಲ್ಲ. ಹಾಂ ಸಾಕು. ಹಾಂ ಹಾಕಷ್ಟು ಹಾಕಿ ಒಮ್ಮೆ ಒಂದು ಅದು ಅಜ್ಜಿ ಮಾಡ್ತಾರೆ. ಆಯ್ತು. ಅದನ್ನು ಇನ್ನೆಂತ ಮಾಡಬೇಕು? ಇದನ್ನೆಲ್ಲ ಕರಗಿಸಿಡ್ಬೇಕು ಈಗ. ಸ್ವಲ್ಪ ಅದಕ್ಕೆ ಹಿಡಿಬೇಕಿದು. ಅದು ನೀರು ಬಿಡ್ತದೆ ಈಗ. ಹಾಂ ಇದಾಗಿ ಎರಡನೇ ಕಾಯಲ್ಲಿ ಉಂಟು, ಅದನ್ನು ಇದಕ್ಕೆ ಸ್ವಲ್ಪ ಹಾಕಿ ಬಿಡಬೇಕು. ಈಗಲೇ ಹಾಕೋದಾ ಮತ್ತೆ? ಅಲ್ಲ ಹಾಕ್ಬೋದು ಇದಕ್ಕೆ ಸಕ್ಕರೆ ಕರಗಲಿಕ್ಕೆ. ಓಕೆ. ಈಗ ಎರಡನೇ ಕಾಯಿ ಹಾಲನ್ನ ಸ್ವಲ್ಪ ಗೊರಟಿರುವುದಕ್ಕೆ ಹಾಕಿದ್ದು ರಸ ಯಾಕೆ ಅಂದರೆ ರಸ ತೆಗಿಲಿಕ್ಕೆ. ಹಾಂ ಹಾಂ ಇನ್ನು ಇದಕ್ಕೆ ಹಾಕು ಸಾಕು. ಇದನ್ನು ಹೀಗೆ ಸರಿಯಾಗಿ ಹೀಗೆ ತೊಳಸಿ ಮುಚ್ಚಿಡಬೇಕು. ಅದೆಷ್ಟೊತ್ತು ಮುಚ್ಚಿಡ್ಬೇಕಾಗೆ? ಅದ ಸಕ್ಕರೆ ಕಾಳಬೇಕು, ಕರಗುವಷ್ಟು. ಹಾಂ ಕರಗುವಷ್ಟೇ. ಇದು ಹುಳಿ ಇದ್ರೆ ಇದಕ್ಕೆ ಎಳೆದು ಸರಿ ಆಗ್ತದಲ್ಲ. ಇದು ಆ ಗೊರಟನ್ನ ವೇಸ್ಟ್ ಮಾಡದೆ ಇದರಲ್ಲಿ ಇಷ್ಟು ರಸ ಉಂಟು ನೋಡಿ. ಹೌದು. ಮತ್ತೆ ಸ್ವಲ್ಪ ಮಂದ ಬರ್ಲಿಕ್ಕೆ ಒಳ್ಳೆಯದು. ಅದರ ಪಲ್ಪ್ ಎಲ್ಲ ಇದಕ್ಕೆ ಸಿಗ್ತದೆ ನೋಡಿ. ಇದನ್ನು ನಾವು ಕೊಚ್ಚುವಾಗ ಸರಿ ಹೋಗುದಿಲ್ಲ. ರಸ ಬಂದಿದೆ, ಕಾಯಾಲಿದು ಮಿಕ್ಸ್. ನಾನು ಹಿಡ್ಕೊಳ್ತೇನೆ ಈ ಕೈ. ಅರ್ಧ ಹಾಕ್ಬೇಕು, ಹೀಗೆ ಹಾಕೋನಾ? ಅರ್ಧ ಹಾಕ್ಬೇಕು. ಅಲ್ಲ ಎಲ್ಲ ಹಾಕೋ, ನೋಡ್ಕೊಂಡು ಹಾಕುವ ಅಂತ. ಮಂದಕಾಯಲ್ಲಿ ಜಾಸ್ತಿ ಇದೆ ಹಾಗಾಗಿ. ಹೌದು, ಅದು ಹಾಕಿದಾಗ ಜಾಸ್ತಿ ಆಗ್ಬಾರ್ದಲ್ವಾ, ಅದಕ್ಕೆ. ಮಾವಿನ ಹಣ್ಣು ಸ್ವಲ್ಪ ಕಡಿಮೆ ಆಯ್ತು, ಕಾಯಲ್ಲೂ ತುಂಬಾ ಬಂದಿದೆ. ಹಣ್ಣು ಕಾಯಿ ನಿನ್ನೆ ತೆಗೆದ ಕಾಯಿ ಒಳ್ಳೇದು ಬಂದಿದೆ ಅದು. ಇದನ್ನು ಹೀಗೆ ಹಾಕಿ ಮುಚ್ಚಿಡುವ. ಈಗ ಒಂದು ಪಿಂಚು ಉಪ್ಪು, ಒಂದು ರುಚಿ ಬರ್ಲಿಕ್ಕೆ ಅಷ್ಟೇ, ಹೆಚ್ಚು ಹಾಕ್ಲಿಕ್ಕಿಲ್ಲ. ರುಚಿ ಬರ್ಲಿಕ್ಕೆ ಅಂದ್ರೆ ಸಿಹಿದು ಯಾವುದೇ ಐಟಮಿಗೆ ಒಂದು ಪಿಂಚು ಉಪ್ಪು ಹಾಕಿದ್ರೆ ಅದೊಂದು ಕರೆಕ್ಟ್ ಸೇರಿ ಬರ್ತದೆ ನೋಡಿ. ಇದೀಗ ಎಷ್ಟು ಮಂದಾಯ್ತು ನೋಡಿ, ಸಕ್ಕರೆ ಎಲ್ಲ ಹಾಕಿ ಮಂದಾಯ್ತು. ನಾವು ಎಲ್ಲರಿಗೆ ಒಂದು 8-10 ಜನರಿದ್ರೆ ಇದರಲ್ಲಿ ಒಂದು ಫುಲ್ ಇದ್ರೆ ಕರೆಕ್ಟ್ ಆಗ್ತದೆ. ಮತ್ತೆ ಇದಕ್ಕೆ ತುಂಬ ಕಾಯಿ ಹಾಲು ಹಾಕ್ಬಾರ್ದು. ಬಾಳೆಹಣ್ಣಿದಕ್ಕಾದ್ರೆ ಕಾಯಿ ಹಾಲು ಸರಿ ಹಾಕಿದ್ರೆ ಇದು ಮಾವಿನ ಹಣ್ಣಿನ ಪರಿಮಳ ಬರ್ಬೇಕು ಇದಕ್ಕೆ ನೋಡಿ. ಇದು ಒಂದು ಕಾಯಿದು ಹಾಲು, ಮಂದ ಹಾಲು. ನಮ್ದು ದೊಡ್ಡ ಕಾಯಿ. ದೊಡ್ಡ ಕಾಯಿ. ಇದೀಗ ಆಗ ಇಟ್ಟ ಕಾಯಿ ಹಾಲಲ್ವಾ? ನೀವು ನೋಡ್ಕೊಂಡು ಹಾಕಿ. ಇಷ್ಟು ಮಂದ ಬೇಕಿದ್ರೆ ಮತ್ತೆ ಎಳ್ಳು ಹಾಕ್ತಾರೆ, ನಾವಿಲ್ಲಿ ಎಳ್ಳು ಹಾಕುದಿಲ್ಲ. ಹಾ ಎಳ್ಳು ಹಾಕ್ತಾರೆ, ನಮಗೆ ಇಷ್ಟ ಇಲ್ಲ ಇಲ್ಲಿ ಯಾರಿಗೆ ಸಹ. ಹೇಗಾಗ್ತದೆ ನೀರು ದೋಸೆಗೆ? ಯಾರಿಗೆ ನೀರು ದೋಸೆ? ಅಜ್ಜಿ ಮಾಡಿಸ್ಲಿಯಾ? ಒಂದು ಬೇಡ, ಅದು ಇದು ಬೇಕು. ಒಂದು ಬೇಡ, ಇದು ಬೇಡ. ಇದು ಹಾಕ್ತಾರೆ. ಹಿಂಗೆ ಬಳಸಿ. ಅಲ್ಲ ಅವನಿಗೆ ಬೇಕಾದಂತ ಇನ್ನ ಬೇಕಾವಾಗ? ಹೇಗಾಗಿದೆ ರಸಾಯನ? ನೀರು ದೋಸೆಗೆ ರಸಾಯನ ಹೇಗಾಗ್ತದೆ? ನಾವು ಮಾಡಿದವರ ಹತ್ರ ಕೇಳುವಲ್ವಾ? 3 ವರ್ಷದ್ದು ಸೂಪರ್ ಅಲ್ಲ ಇದ. ಆ ಹುಳಿ ಮಿಶ್ರ ಇದು ಆಯ್ತಾ? ಇದು ಈಗ ನೀರು ದೋಸೆಗೆ ಮಾವಿನ ರಸಾಯನ ಸೂಪರ್ ಆಗ್ತದೆ. ರಸಾಯನ ಟೇಸ್ಟ್ ಮಾಡುವ ನೋಡಿ. ಭಾಗ ಇರಬೇಕು. ಈಗ ನೀರು ದೋಸೆಗೆ ಕಾಂಬಿನೇಷನ್ ಹೇಗಾಗಿದೆ ಅಂತ ಹೇಳ್ತೇನೆ. ಸೂಪರ್ 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 ಇದೆ ಅಲ್ಲ? ನಿಜ ನನಗೆ ನೀರು ದೋಸೆಗೆ ಇಷ್ಟು ಒಳ್ಳೇದಾಗ್ತದೆ ಅಂತ ನಿಜ ಗೊತ್ತಿರಲಿಲ್ಲ. ಇದನ್ನ ನೀವು ಟ್ರೈ ಮಾಡಲೇಬೇಕು. ಹೇಗಾಗ್ತದೆ? ಸೂಪರ್. ನೀರು ದೋಸೆಗೆ ಇಷ್ಟು ಒಳ್ಳೆ ಗೊತ್ತಿತ್ತಿಲ್ಲ ನಂಗೆ. ಇದನ್ನ ವರ್ಣಿಸ್ಲಿಕ್ಕೆ ಹೇಗೆ ಅಂತ ನಿಜ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ತಿನ್ನೋದು ನೀರು ದೋಸೆಗೆ ಮಾವಿನ ಹಣ್ಣು ರಸಾಯನ. ಅಲ್ಟಿಮೇಟ್.
ನೀವು ಇದನ್ನು ಮಾಡಿ ತಿನ್ನಲೇಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬೈ. ಟೇಕ್ ಕೇರ್.